ನಮಸ್ತೆ, ಸ್ವಾಗತ, ಸುಸ್ವಾಗತ. ಇದು ವಿ ಪಿ ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಡ್ಗೇರಿ. ನಾನಿವತ್ತು ತೋರಿಸ್ತಾ ಇರೋ ಈ ರೆಸಿಪಿ ಬಂದು ಅಕ್ಕಿ ಹುಗ್ಗಿ ಅಂತ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಫೇಮಸ್. ಹಬ್ಬ ಹುಣ್ಣಿಮೆಗಳನ್ನ ಮಾಡ್ತಾನೆ ಇರ್ತೀವಿ ಇದನ್ನು. ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ತೊಗೊಂಡ್ರೆ ಅನ್ನ ಚೆನ್ನಾಗಾಗುತ್ತೆ ಮೆತ್ತಗೆ, ಹಾಗಾಗಿ ರೇಷನ್ ಅಕ್ಕಿ ತೊಗೊಂಡ್ರೇ ಸ್ವಲ್ಪ ಒಳ್ಳೆಯದು. ಬೇರೆ ಅಕ್ಕಿನೂ ತೊಗೋಬಹುದು, ಆದರೆ ರೇಷನ್ ಅಕ್ಕಿ ಚೆನ್ನಾಗಾಗುತ್ತೆ. ಹಾಗೆ 1 ಗ್ಲಾಸ್ ಅಕ್ಕಿ 8 ಗ್ಲಾಸ್ ನೀರು ಹಾಕಿ ಅನ್ನನ ಮೆತ್ತಗಾಗೋ ಥರ ಕುಕ್ಕರಲ್ಲಿ ಬೇಯಿಸ್ಕೊಂಡು ತೆಗಿಬೇಕಾಗುತ್ತೆ. ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಕುಸ್ಬಿ ಅಂತ ಹೇಳಿದ್ರೆ ಮೊದಲೆಲ್ಲ ಇದನ್ನು ಕುಸ್ಬಿಯಿಂದ ಎಣ್ಣೆ ತೆಗಿತಾಯಿದ್ರು. ಕುಸ್ಬೆ ಎಣ್ಣೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗೆಲ್ಲ ಕುಸ್ಬೆ ಎಣ್ಣೆ ತುಂಬ ಕಮ್ಮಿ ಬರ್ತಾಯಿದೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬ ಕುಸ್ಬೆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ವಿ. ಈ ಕುಸ್ಬಿನ 4ರಿಂದ 5 ಗಂಟೆವರೆಗೂ ನೆನೆಸಿಟ್ಕೋಬೇಕು. ಮೊದಲೆಲ್ಲ ನಮ್ಮ ಅಜ್ಜಿ ಅಮ್ಮ ಅವೆಲ್ಲ ಮಾಡ್ತಾಯಿದ್ದಾಗ ಇಡೀ ದಿನ ನೆನೆಸಿ ಒರಳಲ್ಲೆಲ್ಲ ರುಬ್ಬಿ ಹಾಲು ತೆಗಿತಾಯಿದ್ರು. ಇವಾಗ ಅಷ್ಟೆಲ್ಲ ಟೈಮ್ ಇರೋದಿಲ್ಲ ಅಲ್ವ. ಅದಕ್ಕಾಗಿ ನಾವು ಮಿಕ್ಸಿಯಲ್ಲೇ ಹಾಕ್ಕೊಂಡು ಕೂಡ ಹಾಲು ತೆಗಿಬೋದು, ಏನೂ ಸಮಸ್ಯೆ ಇಲ್ಲ. ಆದರೆ ಒರಳಲ್ಲಿ ರುಬ್ಬಿದ್ದೆ ಯಾವುದೇ ಪದಾರ್ಥ ಆದ್ರೂ ಟೇಸ್ಟ್ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ. ಮಿಕ್ಸಿಗೆ ಒರಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಒರಳಲ್ಲಿರೋದೇ ಟೇಸ್ಟು. ಹಾಗಾಗಿ ನೋಡಿ, ಇವಾಗ ರುಬ್ಬಿ ಇದರಲ್ಲಿ ಹಾಲು ಬರುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಸೋಸ್ಕೋಬೇಕಾಗುತ್ತೆ. ಇವಾಗ ನಾವು ಇದು ಜಲ್ದೀಲಿ ಹಾಕಿ ಸೋಸ್ತಾ ಇದ್ದೀವಿ. ಅವಾಗಂದರೆ ಅದು ಮೆತ್ತಗೆ ಕಾಟನ್ ಬಟ್ಟೆ ಬರ್ತಾಯಿತ್ತಲ್ವ, ತೆಳ್ಳಗಿರೋದು. ಆ ತೆಳ್ಳಗಿರೋ ಬಟ್ಟೆಯಲ್ಲಿ ಈ ಹಾಲನ್ನು ಹಾಕಿ ಸೋಸಿ ತೆಗಿತಾಯಿದ್ರು. ಇವಾಗ ನೋಡಿ, ಇದು ಕುಕ್ಕರಲ್ಲಿ ಅನ್ನ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ಮೆತ್ತಗೆ. ಇನ್ನೂ ಮೆತ್ತಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಬಿಸಿನೀರು ಹಾಕ್ಕೋಬೋದು. ಇಲ್ಲ ನಾವು ಕುಸ್ಬೆ ಹಾಲಿದೆ ಅಲ್ವ, ಕುಸ್ಬೆ ಹಾಲು ನಾನು ಇದನ್ನು ಹೇಳೋದು ಮತ್ತೆ. ಕುಸ್ಬಿನ ಎಷ್ಟು ತೊಗೋಬೇಕು? 1 ಗ್ಲಾಸ್ ನಾವು ಅಕ್ಕಿ ತೊಗೊಂಡಿದ್ದೀವಿ ಅಂದರೆ 1/4 ಗ್ಲಾಸ್ಗಿಂತ ಕಮ್ಮಿನೇ ತೊಗೋಬೇಕು. 1/4 ಗ್ಲಾಸ್ ಆದರೂ ಪರವಾಗಿಲ್ಲ. ಎಷ್ಟು ಕುಸ್ಬೆ ಹಾಲು ಹಾಕ್ಕೊತೀವೋ ಅಷ್ಟು ಟೇಸ್ಟ್ ಆಗುತ್ತೆ. ಮಿನಿಮಮ್ 1/4 ಗ್ಲಾಸ್ಗಿಂತ ಕಮ್ಮಿ, 1/4 ಗ್ಲಾಸ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಬೇಡ, ಕಮ್ಮಿನೂ ಬೇಡ. ಇವಾಗ ನೋಡಿ, ಅನ್ನ ತುಂಬ ಚೆನ್ನಾಗಿ ಮೆತ್ತಗೆ ಬೆಣ್ಣೆ ಥರ ಆಗಿದೆ. ವಿ ಪಿ ಕಿಚನ್ ಡೈರೀಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಒಂದು 10 ನಿಮಿಷ 5 ನಿಮಿಷ ಅಥವಾ 1 ನಿಮಿಷ ಇದಕ್ಕೋಸ್ಕರ ಟೈಮ್ ಕೊಟ್ಟು ಮಾಡ್ತಾಯಿದ್ದೀವಿ. ನಿಮ್ಗೊಂದು ಸ್ವಲ್ಪ ಆದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಡಿ, ಇವಾಗ ಅನ್ನ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಣ್ಣೆ ಥರ ಬಂದಿತ್ತು ಅಲ್ವ. ಅದಕ್ಕೆ ನಾವು ಕುಸ್ಬೆ ಹಾಲು ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕಿ ತಿರುಗಿಸ್ಬೇಕು. ಎಷ್ಟು ಚೆನ್ನಾಗಿ ಬೇಯುತ್ತೋ, ಎಷ್ಟು ಚೆನ್ನಾಗಿ ತಿರುಗಿಸ್ತೇವೋ ಅಷ್ಟು ತುಂಬಾ ಟೇಸ್ಟ್ ಆಗುತ್ತೆ ಇದು. ಹಾಗಾಗಿ ಆದಷ್ಟು ಮೆತ್ತಗೆ ಮಾಡ್ಕೊಳ್ಳಿ. ಪುಟ್ಟ ಪಾಪುವಿಂದ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಆರಾಮಾಗಿ ಖುಷಿಯಾಗಿ ತಿಂತಾರೆ ಇದನ್ನು. ಅಷ್ಟು ಚೆನ್ನಾಗಾಗುತ್ತೆ ಇದು. ಇಲ್ಲಿ ನೋಡಿ, ಉಪ್ಪು ನಿಮಗೆ ನಾವು ಎಷ್ಟು ಅನ್ನ ಮಾಡ್ಕೊಂಡಿದ್ದೀವೋ ಅದನ್ನು ನೋಡಿಕೊಂಡು ಅದರ ರುಚಿಗೆ ತಕ್ಕನಾಗಿ ಹಾಕ್ಕೋಬೇಕು. ಇದೇನು ಎಲೆಪ್ಪ ಅಂದ್ಕೊಂಡ್ಬೇಡ್ರಿ, ಇದು ಅರಿಶಿಣದ ಎಲೆ ಅಂತ ಸಿಗುತ್ತೆ. ಅರಿಶಿಣ ಬೇರು ಹಾಕಿದರೆ ಅರಿಶಿಣದ ಸಸಿ ಬರುತ್ತೆ ಅಲ್ವ, ಅದರದ್ದೇ ಎಲೆ ಇದು. ಹಾಕಿದ್ರೆ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ, ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಹಾಕ್ದೇನೂ ಮಾಡ್ಬೋದು, ಇಲ್ಲ ಅಂದರೆ ಮಾಡೋಕ್ಕಾಗಲ್ವ ಅಂತ ಆ ಥರ ಏನೂ ಇಲ್ಲ. ಹಾಕ್ದೇನೂ ಮಾಡ್ಬೋದು, ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಹಾಗಾಗಿ ಈ ಎಲೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮತ್ತೆ ಒಂದು ಸತಿ ಚೆನ್ನಾಗಿ ಕುದಿಸಿ ಎಲ್ಲ ನೀಟಾಗಿ ಅನ್ನ ಬೆಂದಿದೆ, ಚೆನ್ನಾಗಿ ಮರಳಿದೆ, ಚೆನ್ನಾಗಿ ಕುದಿದೆ, ಎಲ್ಲ ರೆಡಿಯಾಗಿದೆ ಅಂದಾದಮೇಲೆ 10 ನಿಮಿಷ ಮುಚ್ಚಿ ಇಟ್ಬಿಡ್ಬೇಕು. ಇದನ್ನ ಮುಚ್ಚಿ ಇಟ್ಟು ಆಮೇಲೆ ನಾವು ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವ, ಹಾಗೆ ಅಲ್ಲಿ ಹಳೇ ಕಾಲದ ಅಡುಗೆ ಇದು. ನಾವು ತುಂಬ ಚಿಕ್ಕವರಿದ್ದಾಗ ಅಜ್ಜಿ ಅಮ್ಮ ಅವಾಗ ಮಾಡ್ತಾಯಿದ್ರು. ಇವಾಗ ಮಾಡೋದು ಸ್ವಲ್ಪ ಈ ಹಳ್ಳಿಗಳ ಸೈಡ್ ಸ್ವಲ್ಪ ಮಾಡ್ತೀವಿ ನಾವು. ಸಿಟಿ ಸೈಡಲ್ಲಿ ಮಾಡಿದ್ರೆ ಏನಿದು ಅಂತ ಅಂದ್ಕೋಬೋದು. ಬಿಸಿಬೇಳೆ ಬಾತ್ ಮಾಡ್ತೀವಲ್ವ, ಅದೇ ಥರ ಅದೇ ಹದದಲ್ಲಿ ಮಾಡೋದು ಇದು ಅಕ್ಕಿ ಪಾಯಸ, ಅದು ಬಿಸಿಬೇಳೆ ಬಾತ್ ಅಷ್ಟೇ. ಮಕ್ಕಳಿಗೆ ಇದು ಹೊಸ ತಿಂಡಿ ಅನ್ನಿಸ್ಬೋದು. ಇದಕ್ಕೊಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ತಿನ್ನೋಕೆ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ. ಇದಕ್ಕೆ ಏನಪ್ಪ ಫಸ್ಟ್ ಅಂದರೆ ತುಪ್ಪ ಇಲ್ಲದೆ ತಿಂದರೆ ಟೇಸ್ಟ್ ಆಗೋಲ್ಲ. ತುಪ್ಪ ಎಷ್ಟು ಹಾಕ್ಕೊತೀವೋ ಅಷ್ಟು ಟೇಸ್ಟ್ ಆಗುತ್ತೆ. ನೋಡಿ, ಇಷ್ಟೇ ಇದು ಮಾಡೋದು. ಇವಾಗ ನೋಡಿ, ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿಕೊಂಡು ಆದಷ್ಟು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಾಗುತ್ತೆ. ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ಕಾಂಬಿನೇಷನ್ ಅಂದರೆ ಬದನೇಕಾಯಿ ಪಲ್ಯ, ಹಪ್ಪಳ, ಸಂಡ್ಗೆ, ಇದು ನಾವು ಬಳಕೆ ಮೆಣಸಿನ್ಕಾಯಿ ಅಂತಾರೆ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ. ಇಷ್ಟೆಲ್ಲ ಇರಬೇಕು ಇದಕ್ಕೆ, ಆವಾಗ
ಸೂಪರಾಗಿರುತ್ತೆ. ಹಪ್ಪಳ ಸಂಡಿಗೆ ಬದ್ನೆಕಾಯಿ ಪಲ್ಯ, ತುಪ್ಪ ಎಲ್ಲ ಹಾಕ್ಕೊಂಡು ಬಿಸಿ ಬಿಸಿಯಾಗಿದೆ ಅಂತ ತಿಂತಾಯಿದ್ರೆ ಏನು ಸೂಪರು. ಆಹಾ ಸ್ವರ್ಗ ಅಂತ ಹೇಳ್ತಾರಲ್ಲ ಅದೇ ಡಿಟೋ ಡಿಟೋ ಅದೇ ಫೀಲ್ ಆಗುತ್ತೆ. ಅಷ್ಟೇ ಚೆನ್ನಾಗಿ ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಕೂಡ ಮಾಡಿಕೊಂಡು ಊಟ ಮಾಡಿ ಹೇಗೆ ಮಾಡಿದ್ರಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಇಷ್ಟು ಮಾಡಿದ್ದಕ್ಕೂ ಏನಾದರೂ ನಿಮ್ಗೊಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂದರೆ ನಮ್ಗೆ ಅಷ್ಟೇ ಸಂತೋಷ. ಇಷ್ಟೇ ಇದು ಮಾಡೋದು. ಮತ್ತೆ ಇನ್ನೂ ಒಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದ.